ಸಂಸ್ಕಾರ, ಜನನಿ ತಾನೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಅದನ್ನು ಸಾಧನೆ ಮಾಡಿ ತೋರಿಸಿದಂತಹ ಉಷಾ ಅಗರ್ಖೇಡ್ ಅವ್ರನ್ನ ಭೇಟಿಯಾಗಿದ್ದು ಒಂದು ಸುಸಂದರ್ಭ ಅಂತ ಹೇಳ್ತಾ ನಾನು ಅವರ ಬಗ್ಗೆ, ಭಾಗ್ಯಶ್ರೀ ಅವ್ರ ಬಗ್ಗೆ ಒಂದೆರಡು ಮಾತು ಅವ್ರ ಪರಿಚಯ ಹೇಳ್ಕೋಬೇಕು ಅಂತ ಕೇಳ್ತೀನಿ. ನಾ ಅಥಣಿ ಅಕ್ಕಿ, ಆಮೇಲೆ BSc ಮಾಡಿದೆ. BSc ಆದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ವಿಜಾಪುರಕ್ಕೆ ಕೊಟ್ಟರು. ಇವರು ಬಾಂಬೆದೊಳಗೆ ಇರ್ತಿದ್ರು. ನಾನು ಅವರೆಲ್ಲೆಲ್ಲೂ ಹೋದ್ರು, ಬಾಂಬೆ, ಪುಣೆ, ದಿಲ್ಲಿ, ಬೆಂಗಳೂರು, ಅವ್ರ ಜೋಡಿನೇ ಎಲ್ಲ ಕಡೆ ಬಂದೆ. ಹೀಗಾಗಿ ಭಾಷೆ ಕಲಿಯೋದಾಯಿತು, ಎಲ್ಲ ಭಾಳ ಅನುಕೂಲ ಆಯಿತು. ಈಗ ಇಲ್ಲಿ ಬಂದಮೇಲೆ ಮಕ್ಕಳದ ಜೊತೆನೇ ಎಲ್ಲ ಟೈಮ್ ಹೋಗ್ಬಿಡ್ತಿತ್ತು. ಆದರೆ ಈಗ ಮಕ್ಕಳು ದೊಡ್ಡವರಾದಮೇಲೆ ಸ್ವಲ್ಪ ಟೈಮ್ ಸಿಕ್ಕು. ಈಗ ಪುರಾಣಗಳದ್ದು ಒಂದು ಕೋರ್ಸ್ ಮಾಡಿದೆ, ಆಮೇಲೆ ಏನ್ಷಂಟ್ ಇಂಡಿಯನ್ ಆರ್ಕಿಟೆಕ್ಚರ್ ಮೇಲೆ ಒಂದು ಕೋರ್ಸ್ ಮಾಡಿದೆ. ಈಗ ಸಂಸ್ಕೃತ ಭಾಷೆಯಲ್ಲಿ ಒಂದು ವರ್ಷದ ಕೋರ್ಸ್ ಮಾಡಿದೆ. ಇನ್ನು ನೆಕ್ಸ್ಟ್ ಮತ್ತೆ ವೇದಗಳನ್ನು ಕಲಿಬೇಕು ಅಂತದ, ನೋಡಬೇಕು ದೇವ್ರು ಹೆಂಗೆ ಮಾಡ್ತಾರೆ. ಇವ್ರು ಹೆಂಗೆ ಮಾಡಿದ್ರು ಹಾಗೆ ದೇವ್ರು ನಮಗೂ ಅನುಕೂಲ ಮಾಡಿಕೊಟ್ರೆ ನಾವು ಕಲಿಬೋದು. ತುಂಬ ಖುಷಿ ಆಗ್ತದೆ. ಅತ್ತೆಯಂತೆ ಸೊಸೆ, ಅತ್ತೆಗೆ ತಕ್ಕ ಸೊಸೆ ಅಂತ ಸಾಧನೆ ಮಾಡ್ತಾ ಇದ್ದಾರೆ. ನಾವು ಉಷಾ ಅಗರ್ಖೇಡ್ ಅವರ ಪುಸ್ತಕಗಳನ್ನು ಪರಿಚಯ ಮಾಡ್ಕೊಳ್ಳೋಣ. ಒಂದು ಒಳ್ಳೆಯ ಕುಟುಂಬದ ಸಂದರ್ಶನ ಮಾಡಿದ ತೃಪ್ತಿಯೊಂದಿಗೆ ನಾವು ಮೈತ್ರಿ ಮಹಿಳಾ ಹರಿದಾಸ ಟ್ರಸ್ಟ್ಗೆ ಒಂದು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಈಗ ನಾವು ಉಷಾ ಅಗರ್ಖೇಡ್ ಅವರ ಪುಸ್ತಕಗಳ ಪರಿಚಯವನ್ನು ಮಾಡ್ಕೊಳ್ಳೋಣ. ಅವ್ರ ಮುಖಾಂತರನೇ ಅವ್ರು ಬರೆದಿರೋ ಪುಸ್ತಕಗಳ ವಿಶೇಷತೆಯನ್ನ ಕೇಳಿ ತಿಳ್ಕೊಳ್ಳೋಣ ಅಂತ. ಇದು ಅನ್ಯನ್ಯ ಭಕ್ತಿ ಅಂತ. ಇದು ನಾನು ದಾಸ ಬಗ್ಗೆ, ಹರಿದಾಸ ಜೀವನ ಮತ್ತು ಕೃತಿಗಳ ಸಮೀಕ್ಷೆ ಬಗ್ಗೆ ನಾನೇನು PhD ಒಳಗೆ ಸಂಶೋಧನೆ ಮಾಡಿದ ಪುಸ್ತಕ ಇದು. ಎಲ್ಲ ಕನ್ಯಾಕುಮಾರಿ ಹಿಡ್ಕೊಂಡು ಮೇಲೆ ಕಾಶ್ಮೀರದವರೆಗೂ ಎಷ್ಟು ಭಕ್ತರಿದ್ದಾರೆ ಸಾಧಾರಣ ಎಲ್ಲರ ಬಗ್ಗೆನೂ ನಾನು ಪರಿಚಯ ಮಾಡೀನಿ. ಅದರಲ್ಲಿ ಹೆಚ್ಚು ನಮ್ಮ ಕರ್ನಾಟಕದ ದಾಸರ ಬಗ್ಗೆ, ಹರಿದಾಸಿಯರು, ದಾಸರು ಎಲ್ಲರ ಪರಿಚಯನೂ ನಾನು ಇದರಲ್ಲಿ ಬರೆದಿದ್ದೀನಿ. ಅದು ದೇವರು ಮಾಡಿಸ್ಕೊಂಡೆ ಅಂತ ನಾನು. ಇದು ಯುರೋಪ್ ಪ್ರವಾಸ ಕಥನ ಅಂತ ಹೇಳಿ, ಸಣ್ಣ ಮಗ ಯುರೋಪದಾಗಿದ್ದಾಗ ನಾನು ಪ್ರವಾಸಕ್ಕೆ ಹೋದದ್ದು. ಅಲ್ಲಿ ನಮ್ಮ ಸಂಸ್ಕಾರ ಅವ್ರ ಸಂಸ್ಕಾರ ಹೆಂಗದ ಅಂತ ನನಗೆ ಅನುಭವ ಬರಿಬೇಕನ್ನಿಸ್ತು. ಪ್ರತಿಯೊಂದು ನಾನು ದಿನಾನುಕೂಲವಾಗಿ ನೋಡ್ಕೊಂಡು ನೋಡ್ತಾ ಇದ್ದೆ, ಅವ್ರದ್ದು ಹೇಗಿದೆ ಸಂಸ್ಕಾರ, ನಮ್ದು ಹೆಂಗದ, ನಮ್ದು ಭೂಮಿದು ಹೆಂಗದ, ಅದನ್ನ ಬರ್ತೀನಿ, ನೀವು ಓದ್ರಿ ಅದನ್ನ. ಅದಕ್ಕೆ ನಾನು ಇದೊಂದು ನಮ್ದು ಇರ್ಲಿ ನೆನಪಿಗೆ ಅಂತೇಳಿ, ಮಗ ಅಂದ ದಿನಕ್ಕೆ ದಿನ ನೀನು ಬರೀತಿದ್ದೆ ಅಮ್ಮ ನನ್ನ ಮಗ, ಅದನ್ನೊಂದು ಬುಕ್ಸ್ ಮಾಡೇ ಬಿಡು ಅಂದ್ರೆ ಎಲ್ಲರೂ ಯುರೋಪ್ ಹೋಗ್ಲಿ ಬಿಡ್ಲಿ ಅಲ್ವಾ ನೀನು ಅಗೋರೆ ಓದ್ತಾರಂತ. ಅದಕ್ಕೆ ಅದು ಬಂದಿದ್ದೆ ನಾನು. ಇದು 2002ದಾಗ ನಾನು ನಮ್ಮ ಯಜಮಾನ್ರಿದ್ದಾಗ ನಮ್ಮದು ಫ್ಯಾಮಿಲಿ ಸಕಟ ಹೈದರಾಬಾದ್ನಿಂದ ಪ್ರಾಣೇಶಾಚಾರ್ಯ ಜೋಶಿ ಅಂತ ಅವ್ರ ಜೊತೆಗೆ ನಾವು ಹೋಗಿದ್ವಿ. ನಮ್ಮ ಭಾವನಿಗೆ ಎಲ್ಲ ಬಡಿ ಸಂಸ್ಕಾರ ಅಂತ ಎಲ್ಲ ಮಂದಿ ಎಲ್ಲ ಜೊತೆಗೆ. ಆವಾಗ ಬರ್ತದ್ದು ನಾನು ಕೋವಿಡ್ದಾಗ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂಥೇಳಿ ನಮ್ಮ ಮಗಳ ಹೆಲ್ಪ್ನಿಂದ ಆಕೆ ಕೂತ್ಕೊಂಡು ದಿನ ಅಲ್ಲೋದೆಲ್ಲ ನೆನಪು ತೆಗೆದು ಮತ್ತೆ ಸ್ವಲ್ಪ ದಾಸ ಸಾಹಿತ್ಯನೂ ಅದ್ರಾಗ ಸ್ವಲ್ಪ ಅವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದರಲ್ಲಿ ಕೂಡಿಸಿ ಪ್ರತಿಯೊಂದು ದಾಸರ ಹಾಡು ಅದು ಕೂಡಿಸಿ ಬರ್ತೀನಿ. ಅನುಭವ ಅದೇ, ಅದ್ರ ಜೊತೆಗೆ ಸ್ವಲ್ಪ ಆ್ಯಡ್ ಮಾಡೀನಿ, ಹಾಡುಗಿಡು ಮಾಡಿ ಇದು ಒಂದು ಬುಕ್ಸ್ ನಾನು ನನ್ನ ಸ್ವಂತ ಅನುಭವ ಅಂತ ಬರ್ತೀನಿ. ಉತ್ತರ ಭಾರತ ಯಾತ್ರಾ ಪ್ರಬಂಧ ಇದಂತ ಇನ್ನೊಂದು ಹಾಡಿಂತದ 25 ವರ್ಷದಲ್ಲಿ ಟೇಬಲ್ ಬರೆದ ತಾರತಮ್ಯ ಪ್ರಕಾರ ಹಾಡಿದ್ದು ಒಂದು ಬರ್ದಿದ್ದು ಕುಸುಮಾಂಜಲಿ ಅಂತ. ಅದು ಪ್ರತಿಭೆಗಳನ್ನಷ್ಟು ಉದ್ಯೋಗ ಬಂದೇ ಉಳಿದದ. ಅದೊಂದು ಅಲ್ಲ, ಅದು ಇಲ್ಲಿ ಒಂದು ಹಾಡು ತೋರಿಸ್ಲಿಕ್ಕೆ ಟೇಬಲ್ ಮೇಲೆ ನೋಡಿ, ಒಂದು ಹಾಡು ಬೇಕಾದ್ರೆ ತೋರಿಸ್ತೀನಿ ನಾನು. ಈಗ ಬರ್ತದ್ದು ಇದು ನಮ್ಮ ಮಗ ದೀಪಕ ಮತ್ತು ಭಾಗ್ಯಶ್ರೀ ಅವರ 25ನೇ ವರ್ಷದ ರಜತ ಮಹೋತ್ಸವ ಪೇಜಾವರ ಮಠದಲ್ಲಿ ಮಾಡಿದ್ವಿ. ನಾನು ಹೇಳಿದೆ ನಿಮ್ಗೆ ತಂದಿಲ್ಲ ಅಂದ್ರೆ ನಾನು ಇದ್ದೀನಪ್ಪ, ನಾನು ಮಾಡ್ತೀನಿ, ಅಲ್ಲೇ ಮಾಡೋಣ. ಮನೆಯಲ್ಲಿ ಏನೋ ಸ್ವಲ್ಪ ನೀವು ಕೇಕ್ ಏನು ಮಾಡ್ತಿರೋ ಮಾಡಿದ್ರು ಮತ್ತು ವಿಷ್ಣು ಸಹಸ್ರನಾಮಂದು ಮತ್ತು ಲಕ್ಷ್ಮೀ ಶೋಭಾನಂದು ಸಂಸ್ಕಾರ ರೀತಿಯಿಂದ ಅಲ್ಲೇ ಮಾಡೋಣ ಅಂತ ಮಾಡಿದೆ. ಅದಕ್ಕೆ ನನ್ನ ಮನಸ್ಸಿನಾಗ ಏನು ಬಂತು, ರಜತ ಮಹೋತ್ಸವ ಅಂದ್ರೆ ಒಂದು ಬೆಳ್ಳಿದಲ್ಲಿ ಭಗವಂತ ಗೆಜ್ಜಿನ ಕೊಟ್ಟು, ಆಮೇಲೆ ನಾನೇ 25 ಏನು ಹಾಡು ಬರೆದಿದ್ದೆ ತಾರತಮ್ಯ ಅನುಸಾರ. ಆ ಹಾಡು ಅದನ್ನು ಪ್ರಿಂಟ್ ಮಾಡಿ ಬಂದ ಭಕ್ತರಿಗೆಲ್ಲ ಎಲ್ಲ ಮಂದಿ ನಾವು ಬಳಗದವ್ರಿಗೆ ಎಲ್ಲರಿಗೂ ಇದು ಹಂಚಿದೆ. ಅದು ಎಲ್ಲ ಖರ್ಚಾಗಿ ಹೋಗಿ ಯಾವ ಉಳಿದಿದ್ದು ಒಂದು ತೋರಿಸ್ಲಿಕ್ಕಂತ ಕೊಟ್ಟಿದ್ರು. ನಿಮ್ಗೊಂದು ಹಾಡನ್ನು ತೋರಿಸ್ತೀನಿ ನೋಡ್ರಿ, ಒಂದು ಸುಮ್ಮ ಒಂದು ಸಣ್ಣ ತೋರಿಸ್ತೀನಿ. ತಿರುಪತಿಯ ಗಿರಿ ವಾಸನ ಕಂಡೇ ನಾ ಕಂಡೆ,
ಶ್ರೀನಿವಾಸನ ಸುಂದರ ಮೂರ್ತಿ ಕಂಡೆ, ಜಗದೋದ್ಧಾರನ ಭವ್ಯತ ಕಂಡೆ, ಧರೆಗಿಳಿದ ಭಗವಂತನ ಕಂಡೇ ನಾ ಕಂಡೆ. ಸುರಗಂಗೆ ಹರಿಸಿದ ಪಾದವ ಕಂಡೆ, ಕಡಗ ಇಟ್ಟ ಚರಣವ ಕಂಡೆ, ಪಟ್ಟೆಯ ಹಾಕಿದ ಕಟಿಯ ಕಂಡೆ, ಅಭಯ ನೀಡುವ ಹಸ್ತವ ಕಂಡೇ ನಾ ಕಂಡೆ. ಶಂಖಚಕ್ರ ಪಿಡಿದ ಕರಗಳ ಕಂಡೆ, ಮಹಾಲಕ್ಷ್ಮಿ ನೆಲೆಸಿದ ವೃಕ್ಷಸ್ಥಳ ಕಂಡೆ, ವೈಜಯಂತಿ ಧರಿಸಿದ ಕೊರಳ ಕಂಡೆ, ಕೌಸ್ತವವಿಟ್ಟ ಕಂಠಿ ಕಂಡೇ ನಾ ಕಂಡೆ. ಮಕರ ಕುಂಡಲವಿಟ್ಟ ಕರ್ಣವ ಕಂಡೆ, ಕಸ್ತೂರಿ ತಿಲಕ ಲಲಾಟವ ಕಂಡೆ, ಮನ ಮೋಹಿಸುವ ತ್ರಿನಾಮವ ಕಂಡೆ, ಮುದ್ದು ಸುರಿಸುವ ಮುಗುಳ್ನಗೆ ಕಂಡೇ ನಾ ಕಂಡೆ. ವೆಂಕಟಗಿರಿಯಲ್ಲಿ ಜನಸಾಗರ ಕಂಡೆ, ಕಷ್ಟ ಕಳೆಯುವ ವೆಂಕಟಪತಿಯ ಕಂಡೆ, ಗೋವಿಂದ ಗೋವಿಂದ ಎನ್ನುವ ಭಕ್ತರ ಕಂಡೆ, ಭೂ ವೈಕುಂಠ ಕಂಡು ಲಕ್ಷ್ಮೀ ಸುತಿ ಶಿರವಾಗಿ ಧನ್ಯತೆಯ ಕಂಡೇ ನಾ ಕಂಡೆ. ಅನುಭವದಿಂದ ಬರಬೇಕು ಸಾಹಿತ್ಯ. ಇಲ್ಲ, ಅದು ಬರೀಲಿಕ್ಕಂತಂದ್ರೆ ನೀವು ಬರೀತೀರಲ್ಲ, ಆಮೇಲೆ ಮುಂದೆ ಯಾವಾಗ ಓದಿದಾಗ ನಾನು ಈ ವಾಕ್ಯಗಳು ನಾನು ಹಾಕಿನಲ್ಲ ಅಂತ ನಾನೇ ಒಂಥರ ಸಂತೋಷ ಪಡ್ತೀನಿ. ಆ ಥರ ಪೂರ್ತಿ ವೆಂಕಪ್ಪನ ದರ್ಶನವನ್ನ ಭಗವಂತೆಯಿಂದ ಹರಿಯುವ ಭಕ್ತಿ ಝರೆ. ಅದು ಲಕ್ಷ್ಮೀದಂತೂ ಎಲ್ಲಾರು ಬಹಳ ಪಸಂದ್ ಮಾಡ್ಯಾರ. ಎಲ್ಲಾರು ನನಗೆ ಫೋನ್ ಮಾಡಿ ಶ್ರೀದೇವಿಯ ನೆನಪ. ಈ ಶ್ರೀನಿವಾಸನ ಕಂಡಿದ್ದು ತುಂಬಾ ಚೆನ್ನಾಗಿ. ಅದೇನು ಭಗವಂತನ ಅನುಗ್ರಹ ರೀ. ನಾ ಹಂಗ್ ಕರ್ತಾ ಇವತ್ತು ನಾವು ಹಿರಿಯರಾದ ಉಷಾ ಅಗರ್ಕೇಡ್ ಹರಿದಾಸಿ ಇವ್ರ ಮನೆಯಲ್ಲಿ ಈ ಮೈತ್ರೇಯಿ ಟ್ರಸ್ಟ್ ವತಿಯಿಂದ ಬಂದಿದ್ದೀವಿ. ಇಷ್ಟೊತ್ತವರೆಗೂ ಸಂದರ್ಶನ ಆಯಿತು, ಇವ್ರಿಗೆ ಸನ್ಮಾನ ಆಯಿತು. ಈ ಅವರ ಮಾತಿನಲ್ಲಿ, ಅವರ ಅನುಭವದಲ್ಲಿ ನಾವು ಹರಿದಾಸರು ಹೇಗಿರಬೇಕು, ಹೇಗಿದ್ರು ಅನ್ನೋದನ್ನು ಅವರು ಹೇಳಿದರು. ಅಳವರು, ರೋಧಿಸುವರು, ನಾಟ್ಯವಾಡುವರು ಅಂತ. ಆ ಭಕ್ತಿ ಬರೆದಾಗ ಅದು ಅನುಭವಕ್ಕೆ ಮಾತ್ರ ಬರುವಂಥದ್ದು. ಅವ್ರಿಗೆ ಅದು ಶಬ್ದಗಳಲ್ಲಿ ಬರಲಿಲ್ಲ ಅನ್ನೋದು ಭಾಳ ಪ್ರಸ್ತುತ ಮತ್ತು ಸರಿ ಅಂತ ನನಗನ್ನಿಸ್ತು. ಮತ್ತು ಇಂಥ ಹಿರಿಯರು ಮತ್ತು ನಮ್ಮ ಬಾಲ್ಯದ ಕಾಲದವರು, ನಮ್ಮ ಸಹ ಇದರವರಾದ್ರಿಂದ ಅವರ ಬಹಳಷ್ಟು ಮಾತುಗಳು, ಅನುಭವಗಳು, ಅನಿಸಿಕೆಗಳು, ಆಮೇಲೆ ಬಾಲ್ಯದಲ್ಲಿ ಬಂದಿರುವ ಹಿರಿಯರಿಂದ ಬಂದಿರೋ ಸಂಸ್ಕಾರಗಳು, ಈ ಎಲ್ಲ ಒಂದು ವಿಶೇಷವಾದ ಸಂಸ್ಕಾರದಿಂದ ಅವರು ಕೃತಿ ಆಗಿರ್ಬೋದು, ಅವರ ಜೀವನ ಆಗಿರ್ಬೋದು, ಅವರ ಆದರ್ಶ ಆಗಿರ್ಬೋದು, ಅವರು ಎರಡು ಸಂದೇಶನ ನಮ್ಗೆ ಕೊಟ್ಟರು. ಪ್ರತಿಯೊಬ್ಬರು ನಮಗಾಗಿ ನಮ್ಮ ಸಾಧನೆ ನಾವೇ ಮಾಡ್ಕೋಬೇಕು, ಇದು ಜೀವ ಜೀವ ಭಿನ್ನ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ ಅನ್ನೋ ಒಂದು ಸಂದೇಶ ಕೊಟ್ಟರು. ಮತ್ತು ಈ ಭಕ್ತಿ ಇದು ಅನ್ನೋದು ಅನುಭವ ಆದ್ದರಿಂದ ಪ್ರತಿಯೊಬ್ಬರೂ ಅನುಭವಿಸಬೇಕೇ ಹೊರತಾಗಿ ಓದಿ ಬರೆಯೋದು ಅಲ್ಲ ಅನ್ನೋದನ್ನು ಬಹಳ, ಈ ಎರಡು ಸಂದೇಶವನ್ನು ಬಹಳ ಎಲ್ಲ ವಿಷಯಗಳೂ ಅಷ್ಟೇ. ಆಮೇಲೆ ಮತ್ತೆ ಒಂದು ಹಾಡು ಹೇಳಿ ತೋರಿಸಿದ್ರು, ದೇವ್ರನ್ನ ಕಂಡಿದ್ದೀನಿ ಅಂತ ಶ್ರೀನಿವಾಸನ್ನ. ಅದು ಅದ್ಭುತ. ಅವರು ಒಂದು ಸುಮ್ಮನೆ ಒಂದು ತುಣುಕು ನಮ್ಗೆ ರುಚಿ ತೋರಿಸಿದಾರೆ ಅಷ್ಟೇ. ಅವರ ಸಾಹಿತ್ಯವನ್ನು ಓದಿದಾಗ ಅವರ ಆಳ ಅಂತರಂಗ ಇನ್ನೂ ಜಾಸ್ತಿ ಗೊತ್ತಾಗುತ್ತೆ. ಇದು ನಮ್ಮ ಮೈತ್ರೇಯಿಗೆ ಒಂದು ಒಳ್ಳೆಯ ಸಂದರ್ಭ, ಒಳ್ಳೆಯ ಕೊಡುಗೆ ಅಂತ ನಾನು ಅಂದ್ಕೊಳ್ತೀನಿ. ಇವತ್ತಿನ ಸಂದರ್ಶನವನ್ನು ಮಾಡಿದ ನಮ್ಮ ಎಲ್ಲರೂ ಒಬ್ಬರನ್ನ ಅಧ್ಯಕ್ಷನ ಸ್ವಲ್ಪ ಇವತ್ತು ಮಿಸ್ ಮಾಡ್ಕೊಂಡ್ವಿ ಕಾರಣಾಂತರದಿಂದ. ಅವರಿಲ್ಲ ಅನ್ನೋದು ಬಿಟ್ಟರೆ ಈ ಹಿರಿಯರಿಗೆ ನಾವು ಸಂದರ್ಶನ ಮತ್ತು ಸನ್ಮಾನ ಎರಡು ಸಾರ್ಥಕವಾದ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ. ಇಂದಿನ ದಿನವೇ ಶುಭ ದಿನವೂ, ಇಂದಿನ ವಾರ ಶುಭವಾರ. ಯಾಕೆ ಅಂತ ಹೇಳಿದರೆ, ನಾವು ಪ್ರತಿದಿನ ಬೆಳಗ್ಗೆ ಏಳಬೇಕಾದ್ರೆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಎದ್ದೇಳಲಿಕ್ಕೆ ಸಾಧ್ಯ. ಆ ದಿನ ಇಡೀ ಶುಭವಾಗಿರಬೇಕು ಅಥವಾ ಆ ದಿನ ಇಡೀ ಸಾರ್ಥಕವಾಗಿರಬೇಕು ಅಂತ ಹೇಳಿದ್ರೆ, ಇವತ್ತು ನಾವೊಂದು ಸಾರ್ಥಕವಾದ ಜೀವವನ್ನು ಭೇಟಿ ಮಾಡಿದ ಒಂದು ಸಾರ್ಥಕತೆ ನಮ್ಮೆಲ್ಲರಲ್ಲೂ ಇದೆ. ನಮ್ಮ ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಉದ್ದೇಶವೇ, ಯಾರು ತೆರೆಮೆರೆಯಲ್ಲಿ ಇದ್ದಾರೋ, ಯಾರು ಹರಿದಾಸ ಸಾಹಿತ್ಯದಲ್ಲಿ ಅಂಕಿತವನ್ನು ತಗೊಂಡು ಕೃತಿಗಳನ್ನು ರಚನೆ ಮಾಡಿಕೊಂಡು ತಮ್ಮ ಸಾಹಿತ್ಯವನ್ನೇ ತಮ್ಮ ಜೀವನದ ಉಸಿರಾಗಿಸ್ಕೊಂಡು ಅದರಲ್ಲಿ ಕೃಷಿ ಮಾಡ್ತಾ ಇದ್ದಾರೋ ಅಂಥವರನ್ನು ಗುರುತಿಸಿ ಸನ್ಮಾನ ಮಾಡೋದು ಅಂತಂದರೆ ಅದು ನಮಗೊಂದು ಗೌರವ ಹೊರತು ನಾವು ಅವರಿಗೆ ಸಲ್ಲಿಸ್ತಾ ಇದ್ದಂಥ ಒಂದು ಪುಟ್ಟ ಗೌರವ ಅಷ್ಟೇ. ಈ ಇಳಿ ವಯಸ್ಸು ಹೆಚ್ಚು ಕಮ್ಮಿ ಅವರಿಗೆ ಇವಾಗ 77 ಅಂದರೆ 80ರ ಗಡಿಯಲ್ಲಿರುವಂತಹ ಚಿರ ಯುವತಿ ಉಷಾ ಅಗರ್ಕೇಡ್ ಅವರನ್ನು ಭೇಟಿ ಮಾಡಿ ಅವರ ಅನುಭವದ ನುಡಿಮುತ್ತುಗಳನ್ನು ನಾವು ಕೇಳಿ ಇವತ್ತು ನಮಗೂ ಕೂಡ ತುಂಬ ರೋಮಾಂಚನ ಆಯಿತು. ಅದೇನಂತ ಹೇಳ್ತಾರಲ್ಲ, ಹಳೆ ಬೇರು ಹೊಸ ಚಿಗುರು ಅಂತ ಹೇಳಿ, ಈಗ ಅವರ ಅನುಭವದ ಮಾತುಗಳನ್ನು, ಆಮೇಲೆ ಯಾವುದೇ ಒಂದು ಸಾಹಿತ್ಯ ಹೊರಬರಲಿಕ್ಕೆ ಪರಿಸ್ಥಿತಿಗಳು ಕಾರಣ. ಭಕ್ತಿಯ ಸಾಹಿತ್ಯ ಹೊರಹೊಮ್ಮಬೇಕಾದ್ರೆ ಬಾಲ್ಯದ ಸಂಸ್ಕಾರ ಬಹಳ ಮುಖ್ಯ. 3 ವರ್ಷದ ಬುದ್ಧಿ 6 ವರ್ಷದವರೆಗೆ ಅಂತ ಹೇಳುವ ಹಾಗೆ, ಅವರ ಮನೆಯಲ್ಲಿ ಅವರ ಸೋದರತ್ತೆ ಒಂದು ಮಂತ್ರ ಹೇಳಿದ ಮೇಲೆ ಬೆಲ್ಲ ಕೊಡೋರಂತೆ. ಆ ಒಂದು ವಿಷಯ ಮನಸ್ಸಿಗೆ ಬಹಳ ನಾಟುವಂಥದ್ದು. ಹೀಗೆ ತಮ್ಮ ಜೀವನದ ಅನುಭವವನ್ನು ಸೇರಿಸಿ ಅವರು ಸಾಹಿತ್ಯದ ಅಡುಗೆಯನ್ನು ಮಾಡಿ ನಮಗೆ ಬಡಿಸ್ತಾ ಇದ್ದಾರೆ. ಆಮೇಲೆ ಬರುವಾಗಲೂ ನಾವು ಒಂಟಿ, ಹೋಗುವಾಗಲೂ ಒಂಟಿ. ನಮ್ಮೊಡನೆ ಇದ್ದವರು ಎಲ್ಲರೂ ನಮಗೆ ಗೊತ್ತಿಲ್ಲ ಹಾಗೆ ಬಿಟ್ಟು ಹೋಗೋ ಸಂದರ್ಭಗಳೇ ಜಾಸ್ತಿ. ಆದರೆ ಅಂಥ ಎಲ್ಲ ಸಮಯದಲ್ಲೂ ಭಗವಂತ ಮಾತ್ರ ನಮ್ಮೊಟ್ಟಿಗೆ ಇರ್ತಾನೆ ಅನ್ನೋದನ್ನು ದಾಸ ಸಾಹಿತ್ಯ ತೋರಿಸ್ಕೊಟ್ಟಿದೆ. ದಾಸ ಸಾಹಿತ್ಯವೇ ನಮ್ಮ ಜೊತೆಗೆ ಇರೋದು ಅಂತ ಹೇಳಿ ಅವರು ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಅನುಭವದ ಅಡುಗೆಯನ್ನು ಮಾಡಿ ನಮ್ಮೆಲ್ಲರಿಗೂ ಉಣಬಡಿಸಿದ್ದಾರೆ.
ನಮಗೆ ಸಹಕಾರವನ್ನು ಕೊಟ್ಟಂತಹ ಅವರ ಮಗ ದೀಪಕ್ ಹಾಗೂ ಭಾಗ್ಯಶ್ರೀ ಸೊಸೆಯಾದಂತಹ ಭಾಗ್ಯಶ್ರೀ ಅವ್ರಿಗೂ ಕೂಡ ನಮ್ಮ ಮೈತ್ರೇಯಿ ಟ್ರಸ್ಟ್ನ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಉಷಾ ಅಗರ್ಖೇಡ್ ಅವರ ಅಮ್ಮನಿಗೆ ಮತ್ತೊಮ್ಮೆ ನಮ್ಮ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಹರೇ ಶ್ರೀನಿವಾಸ. ಈಗ ನನಗೂ ಇನ್ನೊಂದು ಅವಕಾಶ ಬಂದ, ಅದೇನಂತಾರ ಹಳೆ ಬೇರೆ ಮತ್ತೆ ಚಿಗುರ್ದಂಗೆ ಅಂತ ನನಗೂ ಒಂದು ಅವಕಾಶ ಸಿಕ್ಕಂಗಾಯ್ತು. ನನ್ನ ಏನಾರೇ ಮನಸ್ಸಲ್ಲಿ ಅನಿಸಿದ್ದು ಬರೆದು ತೋರಿಸ್ಲಿಕ್ಕೆ ಅಥವಾ ಹೇಳಿಕೆ ನಿಮ್ಮೆಲ್ಲರ ಪರಿಚಯ ಆದದ್ದು ಮುಖ್ಯ ಇವರು ಶಾಂತ ಅಕ್ಕ ಅವ್ರದ್ದು ಪರಿಚಯ ಆಗೋದು ಭಾಳ ನನಗೆ ಮನಸ್ಸಿನಲ್ಲಿ ಇತ್ತು. ಎಲ್ಲ ಸಹೋದರರದ್ದು ಒಂದು ಭೇಟಿ ಆದದ್ದು ನನಗೂ ಇವತ್ತಿನ ದಿನ ಮರಿಲಾರ್ದಂತ ಅನಿಸಿದೆ. ತುಂಬ ಧನ್ಯವಾದಗಳು ಎಲ್ಲರಿಗೂ.